ಎಲ್ಲರಿಗೂ ನಮಸ್ಕಾರಗಳು. ನಾವು ಕಾರ್ಪೊರೇಟ್ ಅಕೌಂಟಿಂಗ್ ಸಬ್ಜೆಕ್ಟ್ನಲ್ಲಿ ಕ್ವಶನ್ ಪೇಪರ್ 2023 ಕ್ವಶನ್ ಪೇಪರ್ ಅನ್ನು ನಾವು ಇಲ್ಲಿ ಬಿಡಿಸ್ತಾ ಇದ್ದೇವೆ. ಫೈನಲ್ ಅಕೌಂಟ್ಸ್ ಆಫ್ ಕಂಪನಿ ಚಾಪ್ಟರ್ ಮೇಲೆ ಕೇಳಿರ್ತಕ್ಕಂಥ ಒಂದು ಪ್ರಾಬ್ಲಮ್ ಅನ್ನ ಇಲ್ಲಿ ನಾವು ಬಿಡಿಸ್ತಾ ಇದ್ದೇವೆ. ಪ್ರೊಫೆಷನ್ ಆಫ್ ನೋಟ್ ಆನ್ ಶೇರ್ ಕ್ಯಾಪಿಟಲ್. ಓಕೆ, ನೋಟ್ ಬಗ್ಗೆ ಒಂದು ಕ್ವಶನ್ ಅನ್ನ ಕೇಳಿದಾನ. ಆ ಕ್ವಶನ್ ಅನ್ನ ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು ಅಂತಕ್ಕಂಥದ್ದನ್ನ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ದಯವಿಟ್ಟು ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿಯಾಗಿ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಬೇಕಂತೇಳಿ ಕೇಳ್ಕೊತಾ ಇದ್ದೀನಿ. ಕ್ವಶನ್ ಪೇಪರ್ 2023 5 ಮಾರ್ಕ್ಸ್. ಈಗ ಕ್ವಶನ್ ಅನ್ನ ನಾವು ನೋಡೋಣ. ಏನು ಕೊಟ್ಟಿದ್ದಾರಂತಕ್ಕಂಥದ್ದನ್ನ ಕ್ವಶನ್ ನೋಡೋಣ. ಫ್ರಮ್ ದ ಫಾಲೋವಿಂಗ್ ಇನ್ಫಾರ್ಮೇಶನ್ ಪ್ರಿಪೇರ್ ನೋಟ್ ನಂಬರ್ 1. ಶೇರ್ ಕ್ಯಾಪಿಟಲ್ ಬಗ್ಗೆ ನೋಟ್ ಅನ್ನ ಪ್ರಿಪೇರ್ ಮಾಡ ಅಂತ ಹೇಳಿದ್ದಾನೆ. ಏನ್ರಿ, ಶೇರ್ ಕ್ಯಾಪಿಟಲ್ ಬಗ್ಗೆ ನೋಟ್ ಅನ್ನ ಪ್ರಿಪೇರ್ ಮಾಡ್ರ ಅಂತ ಹೇಳಿದ್ದಾನೆ. ಶೇರ್ ಕ್ಯಾಪಿಟಲ್ ಬಗ್ಗೆ ನೋಟ್ ಅನ್ನ ನಾವು ಪ್ರಿಪೇರ್ ಮಾಡ್ಬೇಕಿಲ್ಲಿ. ಎದ್ರ ಬಗ್ಗೆ ನೋಟ್ ಹೇಳಿದಾನಪ್ಪ ಅಂದ್ರೆ ಶೇರ್ ಕ್ಯಾಪಿಟಲ್ ಬಗ್ಗೆ ನೋಟ್ ಅನ್ನ ನಾವು ರೆಡಿ ಮಾಡ್ಕೋಬೇಕು. ಓಕೆ, ಅಥರೈಸ್ಡ್ ಕ್ಯಾಪಿಟಲ್ ಕೊಟ್ಟಾನ. 7,000 ಇಕ್ವಿಟಿ ಶೇರ್ಸ್ ಅದಾವ. ಒಂದು ಶೇರ್ಗೆ ಎಷ್ಟು ಅದಪ್ಪ ಅಂದ್ರೆ 100 ರೂಪೀಸ್ ಈಚ್ ಅದ. 20,000 ಪ್ರಿಫರೆನ್ಸ್ ಶೇರ್ಸ್ ಅದಾವ. ಒಂದು ಶೇರ್ಗೆ ಎಷ್ಟು ಅದಪ್ಪ ಅಂದ್ರೆ 10 ರೂಪೀಸ್ ಈಚ್ ಅದ. ಇಶ್ಯೂಡ್ ಕ್ಯಾಪಿಟಲ್ 6,000 ಇಕ್ವಿಟಿ ಶೇರ್ಸ್ ಅದಾವ. ಅದರ ಒಂದು ಶೇರ್ಗೆ ಎಷ್ಟು ಅಂದ್ರೆ 100 ರೂಪೀಸ್ ಈಚ್ ಅದ. ಅಂದ್ರೆ ಮಾರ್ಕೆಟ್ನಾಗ ಸೇಲ್ ಮಾಡಿದ್ದು. ಇಶ್ಯೂಡ್ ಅಂದ್ರೆ ಮಾರ್ಕೆಟ್ನಾಗ ಸೇಲ್ ಮಾಡಿದ್ದು. ಈ ಅಥರೈಸ್ಡ್ ಅಂದ್ರೆ ಕಂಪನಿಯಿಂದ, ಅಂದ್ರೆ ಕಂಪನಿ ರಿಜಿಸ್ಟರ್ ಕಡೆಯಿಂದ ಪರ್ಮಿಷನ್ ಸಿಕ್ಕಿರ್ತಕ್ಕಂಥದ್ದು. ಯಾಕಂದ್ರೆ ಯಾವುದೇ ನಾವು ಕಂಪನಿ ಒಳಗೆ ಅಮೌಂಟ್ ಅನ್ನು ನಾವು ಕಲೆಕ್ಷನ್ ಮಾಡ್ಬೇಕಂದ್ರೆ ಕಂಪನಿ ರಿಜಿಸ್ಟರ್ ಕಡೆಯಿಂದ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಪರ್ಮಿಷನ್ ತಗೋಬೇಕು. ಅಂದ್ರೆ ಗೌರ್ಮೆಂಟ್ ಕಡೆಯಿಂದ ಪರ್ಮಿಷನ್ ತಗೋಬೇಕು. ಓಕೆ, ಇಷ್ಟೇನೋ ಅಮೌಂಟ್ ಅನ್ನ ಪಬ್ಲಿಕ್ ಕಡೆಯಿಂದ ಅಮೌಂಟ್ ಅನ್ನ ನಾವು ಕಲೆಕ್ಟ್ ಮಾಡ್ತೀವಿ ಅಂತೇಳಿ ಏನ್ ಮಾಡ್ಬೇಕಪ್ಪ ಅಂದ್ರೆ ನಾವು ಕಂಪನಿ ರಿಜಿಸ್ಟರ್ ಕಡೆಯಿಂದ ನಾವು ಪರ್ಮಿಷನ್ ಅನ್ನ ತಗೋಬೇಕಾಗ್ತದ. ಅವ ಏನ ಪರ್ಮಿಷನ್ ಅನ್ನ ಕೊಟ್ಟಿರ್ತಾನೆ, ಏನ್ ಅಥರೈಸೇಷನ್ ಕೊಟ್ಟಿರ್ತಾನೆ, ಅದಕ್ಕೆ ಏನಂತ ಕರೀತಾ ಇರೋದಕ್ಕ ಅಥರೈಸ್ಡ್ ಕ್ಯಾಪಿಟಲ್ ಅಂತ ಕರೀತಾ ಇದೀವಿ. ಆ ಅಥರೈಸ್ಡ್ 7,000 ಇಕ್ವಿಟಿ ಶೇರ್ಸ್ ಒಳಗ ನಾವು 6,000 ಶೇರ್ಸ್ ಗಳನ್ನ ಮಾರ್ಕೆಟಿಗೆ ರಿಲೀಸ್ ಮಾಡಿದ್ದೇವೆ. ಅಂದ್ರೆ ಮಾರ್ಕೆಟ್ನಾಗ ಸೇಲ್ ಮಾಡ್ತಾ ಇದ್ದೇವೆ, ಕೊಟ್ಟಿದ್ದೇವೆ. ಓಕೆ, 6,000 ಶೇರ್ಸ್ ಗಳನ್ನ ಸೇಲ್ ಮಾಡಿದ್ದೀವಿ. ಆಮೇಲೆ 20,000 ಪ್ರಿಫರೆನ್ಸ್ ಶೇರ್ಸ್ ಆಫ್ ₹10 ಈಚ್. ಓಕೆ, ಮಾರ್ಕೆಟಿಗೆ ಕೊಟ್ಟಿರ್ತಕ್ಕಂಥ ಶೇರ್ಸ್ ಗಳು 6,000 ಅದಾವ. ಅದರ ಜೊತೆನೆ 20,000 ಪ್ರಿಫರೆನ್ಸ್ ಶೇರ್ಸ್ ಅದಾವ. ಸಬ್ಸ್ಕ್ರೈಬರ್ ಅಂಡ್ ಪೇಡ್ ಅಪ್ ಕ್ಯಾಪಿಟಲ್. ಇಲ್ಲಿ ನೋಡ್ರಿ, ನಾವು ಕೊಟ್ಟಿರ್ತಕ್ಕಂಥದ್ದು ಮಾರ್ಕೆಟ್ ನಲ್ಲಿ ಕೊಟ್ಟಿರ್ತಕ್ಕಂಥ ಶೇರ್ಗಳು 6,000 ಅದಾವ. ಅದರಲ್ಲಿ 5,000 ಶೇರ್ಗಳು ಮಾತ್ರ ಸೇಲ್ ಆಗ್ಯಾವ. ಓಕೆ, ನಾವೇನು ಮಾರ್ಕೆಟ್ನಾಗ 6,000 ಶೇರ್ಸ್ ಗಳನ್ನ ಕೊಟ್ಟಿದ್ದೇವಲ್ಲ, ಆ 6,000 ಶೇರ್ಸ್ ಗಳಲ್ಲಿ 8 ಶೇರ್ಗಳು ಮಾರಾಟ ಆಗ್ಯಾವಪ್ಪ ಅಂದ್ರೆ 5,000 ಶೇರ್ಸ್ ಗಳು ಮಾರಾಟ ಆಗ್ಯಾವ. ಓಕೆ, ಒಂದು ಶೇರಿಗೆ 100 ರೂಪೀಸ್ ಇದ್ರೂ ಕೂಡ ಎಷ್ಟು ಪೇಮೆಂಟ್ ಆಗ್ಯದಪ್ಪ ಅಂದ್ರೆ ಕೇವಲ 80 ರೂಪೀಸ್ ಮಾತ್ರ ಪೇಮೆಂಟ್ ಆಗ್ಯದ. ನೆನ್ಪಿಟ್ಕೋರಿ ಇದನ್ನ. ಓಕೆ, 5,000 ಶೇರ್ಸ್ ಗಳು ಅದಾವ. ಒಂದು ಶೇರಿಗೆ ಎಷ್ಟಕ್ಕೆ ಸೇಲ್ ಆಗ್ಯದ್ರಿ? ಓಕೆ, ಒಂದು ಶೇರಿಗೆ ಎಟ್ಟದ್ರಿ 100 ರೂಪೀಸ್ ಅದ. ಆದ್ರ 100 ರೂಪೀಸ್ ಅನ್ನ ಅವ್ರು ಕೊಟ್ಟಿನ ಕೇವಲ 80 ರೂಪೀಸ್ ಅನ್ನ ಮಾತ್ರ ಪೇಮೆಂಟ್ ಮಾಡ್ಯಾರ. ಇನ್ನು 20,000 ಪ್ರಿಫರೆನ್ಸ್ ಶೇರ್ಸ್ ಅದಾವ. ಒಂದು ಶೇರಿಗೆ ಎಷ್ಟದಪ್ಪ ಅಂದ್ರೆ 10 ರೂಪೀಸ್ ಅದ. ಆಮೇಲೆ ಕಾಲ್ಸ್ ಅನ್ಪೇಯ್ಡ್. ಓಕೆ, ಡೈರೆಕ್ಟರ್ ಶೇರ್ಗಳನ್ನ ಪರ್ಚೇಸ್ ಮಾಡ್ಯಾರ ಮತ್ತು ಆಫೀಸರ್ಸ್ಗಳು ಪರ್ಚೇಸ್ ಮಾಡ್ಯಾರ. ಅವ್ರು ಕೊಡ್ಬೇಕಾಗಿರ್ತಕ್ಕಂಥ ಅಮೌಂಟ್ ಎಷ್ಟದಪ್ಪ ಅಂದ್ರೆ 15,000 ರೂಪೀಸ್ ಅನ್ನ ಕೊಡ್ಬೇಕಾಗ್ಯದ. ಆಮೇಲೆ ಪ್ರಾಫಿಟೆಡ್ ಶೇರ್ಸ್ ಎಷ್ಟದಪ್ಪ ಅಂದ್ರೆ ಪ್ರಾಫಿಟೆಡ್ ಶೇರ್ಸ್ ಅಮೌಂಟ್ ಎಷ್ಟದಂದ್ರೆ 10,000 ರೂಪೀಸ್ ಅದ. ಪ್ರಾಫಿಟೆಡ್ ಶೇರ್ಸ್ ಅಂದ್ರೆ ಯಾವ ಶೇರ್ ಹೋಲ್ಡರ್ ಏನು ಶೇರ್ಗಳನ್ನ ಪರ್ಚೇಸ್ ಮಾಡೋದ ಮ್ಯಾಗ ಅದು ಅಮೌಂಟ್ ಅನ್ನ ಕೊಡ್ಬೇಕಾಗ್ತದ. ಒಂದ್ ವೇಳೆ ಕೊಡ್ಲಿಲ್ಲ ಅಂದ್ರ ಅವಾಗ ಏನ್ ಮಾಡ್ತದ ಅಂದ್ರೆ ಕಂಪನಿ ಅವನಿಗೆ ನೋಟಿಸ್ ಅನ್ನ ಕೊಡ್ತದ. 3 ನೋಟಿಸ್ ಅನ್ನ ಕೊಡ್ತಾರ. ಆ 3 ನೋಟಿಸಿಗೂ ಅಮೌಂಟ್ ಅನ್ನ ಪೇಮೆಂಟ್ ಮಾಡಲಿಲ್ಲ ಅಂದ್ರ ಅವಾಗ ಏನ್ ಮಾಡ್ತಾರಪ್ಪ ಅಂದ್ರೆ ಅವ್ನ ಶೇರ್ಗಳನ್ನ ಕ್ಯಾನ್ಸಲ್ ಮಾಡ್ಕೊಂಡ್ ಬಿಡ್ತಾರೆ. ಅಂದ್ರೆ ಅವ್ನ ಶೇರ್ ರಿಜಿಸ್ಟ್ರೇಷನ್ ಅನ್ನ ಕ್ಯಾನ್ಸಲ್ ಮಾಡ್ತಾರೆ. ಕ್ಯಾನ್ಸಲ್ ಮಾಡಿದಾಗ ಅಂತ ಶೇರ್ಗಳ ಅಮೌಂಟಿಗೆ ನಾವು ಏನಂತ ಕರಿತೀರ, ಅದಕ್ಕ ಪ್ರಾಫಿಟೆಡ್ ಶೇರ್ಸ್ ಗಳಂತ ಕರಿತಾ ಇದೀವಿ. ಅಂತ ಶೇರ್ಗಳಿಗೆ ಪ್ರಾಫಿಟೆಡ್ ಶೇರ್ಸ್ ಅಂತ ಕರಿತಾ ಇದೀವಿ. ಈಗ ಪ್ರಾಬ್ಲಮ್ ಅನ್ನ ನಾವು ಸಾಲ್ವ್ ಮಾಡೋಣ. ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋಣ. ನೋಟ್ ನಂಬರ್ 1 ಶೇರ್ ಕ್ಯಾಪಿಟಲ್ ಅಂತ ಕೇಳಿದಾನ. ಶೇರ್ ಕ್ಯಾಪಿಟಲ್ ಅನ್ನ
ನೋಟ್ ಅನ್ನ ರೆಡಿ ಮಾಡಿರುತ್ತೆ ಕೇಳಿದಾನ. ಈಗ ನಾವು ಪ್ರಾಬ್ಲಮ್ ಅನ್ನ ಬಿಡಿಸ್ತಾ ಇದ್ದೇವೆ. ನೋಟ್ ನಂಬರ್ 1 ಶೇರ್ ಕ್ಯಾಪಿಟಲ್ ಹೆಂಗ್ ಕೊಟ್ಟ ಹಂಗ ಬಿಡಿಸ್ಬೇಕು, ಏನು ಚೇಂಜ್ ಮಾಡಂಗಿಲ್ಲ. ಅಥರೈಸ್ಡ್ ಕ್ಯಾಪಿಟಲ್ ಅಂತ ಬರೀರಿ. ಓಕೆ, 8,000 ಇಕ್ವಿಟಿ ಶೇರ್ಸ್ ಅದಾವ. 8,000 ಇಕ್ವಿಟಿ ಶೇರ್ಸ್ ಇಂಟು ₹100 ಅಂದ್ರೆ ಎಷ್ಟಾಗತ್ರಿ? ಮೊದಲು ಏನ್ ಮಾಡ್ರಿ, ಅಥರೈಸ್ಡ್ ಕ್ಯಾಪಿಟಲ್ ಅಂತ ಬರೀರಿ. 8,000 ಇಕ್ವಿಟಿ ಶೇರ್ಸ್ ಅದಾವ. ಒಂದು ಶೇರ್ಗೆ ಎಷ್ಟದಪ್ಪ ಅಂದ್ರೆ ₹100 ಅದ. ಅಂದ್ರೆ ಎಷ್ಟು ಹಾಕತ್ರಿ? 8 lakh rupees ಹಾಕದ. ಹೆಂಗ್ ಕೊಟ್ಟಾನ ಹಂಗ ಬರೀಬೇಕು, ಏನೂ ಚೇಂಜ್ ಮಾಡಂಗಿಲ್ಲ. 8,000 ಇಕ್ವಿಟಿ ಶೇರ್ಸ್, ಒಂದು ಶೇರ್ಗೆ ಎಷ್ಟದ ಅಂದ್ರೆ ₹100 ಅದ. ಅಂದ್ರೆ ಎಷ್ಟು ಹಾಕದ್ರ ಅಮೌಂಟ್? 8 lakh rupees ಆಗತ್ತ. ಇನ್ನು ಅದೇ ರೀತಿಯಾಗಿ ಪ್ರಿಫರೆನ್ಸ್ ಶೇರ್ಸ್ ಎಷ್ಟು ಕೊಟ್ಟಾನಪ್ಪ ಅಂದ್ರೆ ಒಂದು ಶೇರಿಗೆ ನೋಡ್ರಿ 20,000 ಪ್ರಿಫರೆನ್ಸ್ ಶೇರ್ಸ್ ಅದಾವ. ಒಂದು ಶೇರ್ಗೆ ಎಷ್ಟದಪ್ಪ ಅಂದ್ರೆ ₹10 ಅದ. ಅಂದ್ರೆ ಎಷ್ಟು ಹಾಕದ್ರಿ? 2 lakh rupees ಆಗತ್ತ. ಓಕೆ, 2 lakh rupees ಆಗತ್ತ. ಅಂದ್ರ 8 lakh ಪ್ಲಸ್ 2 lakh ಅನ್ನ ಎರಡು ಕೂಡಿಸ್ಕೋರಿ, ಎಷ್ಟಾಗತ್ತರ ಅಮೌಂಟ್? 10 lakh ಆಗತ್ತ. 8 lakh ಪ್ಲಸ್ 2 lakh ಅಂದ್ರೆ ಎಷ್ಟಾಗತ್ರಿ? 10 lakh rupees ಆಗತ್ತ. ಇನ್ನ ಇಶ್ಯೂಡ್ ಕ್ಯಾಪಿಟಲ್ ಅವ ಹೆಂಗ್ ಕೊಟ್ಟಾನಂಗ ಬರೀದು. ಇಶ್ಯೂಡ್ ಕ್ಯಾಪಿಟಲ್ 6,000 ಇಕ್ವಿಟಿ ಶೇರ್ಸ್ ಅದಾವ. 6,000 ಇಕ್ವಿಟಿ ಶೇರ್ಸ್. ಓಕೆ, ಒಂದು ಶೇರ್ಗೆ ಎಷ್ಟದಪ್ಪ ಅಂದ್ರೆ ₹100 ಅದ. ₹100 ಅಂದ್ರೆ ಎಷ್ಟಾಗತ್ರಿ? 6 lakh rupees. 6,000 ಇಕ್ವಿಟಿ ಶೇರ್ಸ್ ಇಂಟು ₹100 ಅಂದ್ರೆ ಎಷ್ಟಾಗತ್ರಿ? 6 lakh rupees ಆಗತ್ತ. ಇನ್ನು ಅದೇ ರೀತಿಯಾಗಿ 20,000 ಪ್ರಿಫರೆನ್ಸ್ ಶೇರ್ಸ್ ಅದಾವ. ಒಂದು ಶೇರ್ಗೆ ಎಷ್ಟದಪ್ಪ ಅಂದ್ರೆ ₹10 ಅದ. ನೋಡ್ರಿ, 20,000 ಪ್ರಿಫರೆನ್ಸ್ ಶೇರ್ಸ್ ಇಂಟು ₹10 ಅಂದ್ರೆ ಎಷ್ಟಾಗತ್ರಿ? 2 lakh ಆಗತ್ತ. ಓಕೆ, ಇನ್ನ 6 lakh ಪ್ಲಸ್ 2 lakh ಅಂದ್ರೆ ಎಷ್ಟಾಗತ್ರಿ? 8 lakh rupees ಆಗತ್ತ. 6 lakh ಪ್ಲಸ್ 2 lakh ಅಂದ್ರೆ ಎಷ್ಟಾಗತ್ರಿ? 8 lakh rupees ಆಗತ್ತ. ಇನ್ನು ಸಬ್ಸ್ಕ್ರೈಬರ್ ಅಂಡ್ ಪೇಡ್ ಅಪ್ ಕ್ಯಾಪಿಟಲ್ ಅವ ಹೆಂಗ್ ಕೊಟ್ಟಾನಂಗ ಬರೀಬೇಕು. ಸಬ್ಸ್ಕ್ರೈಬರ್ ಅಂಡ್ ಪೇಡ್ ಅಪ್ ಕ್ಯಾಪಿಟಲ್ ನೋಡ್ರಿ 5,000 ಇಕ್ವಿಟಿ ಶೇರ್ಸ್ ಅದಾವ. 5,000 ಇಕ್ವಿಟಿ ಶೇರ್ಸ್ ಅದಾವ. ಇನ್ನು ಕೊಟ್ಟೆ ಬಿಟ್ಟ ನೋಡ್ರಿ. ಇಲ್ಲಿ 5,000 ಇಕ್ವಿಟಿ ಶೇರ್ಸ್ ಅಂತ ಕೊಟ್ಟಾನಲ್ರಿ. ನೋಡ್ರಿ, ಮಾರ್ಕೆಟ್ನಾಗ ಎಷ್ಟು ಸೇಲ್ ಆಗ್ಯಾವ ಅಂದ್ರೆ 5,000 ಇಕ್ವಿಟಿ ಶೇರ್ಸ್ ಅದಾವ, ಸೇಲ್ ಆಗ್ಯಾವ. ಆದ್ರೆ ₹100 ಅವ್ರ ಪೇಮೆಂಟ್ ಮಾಡಿಲ್ಲ. ₹100 ಅದ್ರ ವ್ಯಾಲ್ಯೂ, ಆದ್ರೆ ಅವ್ರ ಎಷ್ಟು ಪೇಮೆಂಟ್ ಮಾಡ್ಯಾರ? ಅವರು ₹80 ಅನ್ನ ಪೇಮೆಂಟ್ ಮಾಡ್ಯಾರ. ಅಂದ್ರ 5,000 ಶೇರ್ಸ್ ಇಂಟು ₹80 ಅಂದ್ರೆ ಎಷ್ಟಾಗತ್ರಿ? 4 lakh rupees ಆಗತ್ತ. 5,000 ಇಕ್ವಿಟಿ ಶೇರ್ಸ್ ಇಂಟು ₹80 ಅಂದ್ರೆ ಎಷ್ಟಾಗತ್ರಿ? 4 lakh rupees ಆಗತ್ತ. ಆಕ್ಚುಲಿ ಶೇರ್ ವ್ಯಾಲ್ಯೂ ₹100 ಅದ ಕರೆ, ಆದ್ರೆ ಶೇರ್ ಹೋಲ್ಡರ್ಸ್ ₹100 ಒಳಗ ₹80 ಅನ್ನ ಮಾತ್ರ ಪೇಮೆಂಟ್ ಮಾಡ್ಯಾರ. ಅಂದ್ರ 5,000 ಇಕ್ವಿಟಿ ಶೇರ್ಸ್ ಇಂಟು 80 ಅಂದ್ರೆ ಎಷ್ಟಾಗತ್ರಿ? 4 lakh rupees ಆಗತ್ತ. ನೆಕ್ಸ್ಟ್ ಪ್ರಿಫರೆನ್ಸ್ ಶೇರ್ಸ್ 20,000 ಪ್ರಿಫರೆನ್ಸ್ ಶೇರ್ಸ್ ಇಂಟು ₹100 ಅದ. ಪೂರ್ತಿ ಪೇಮೆಂಟ್ ಮಾಡ್ಯಾರ. ₹10 ಒಳಗ ₹10 ಅನ್ನ ಫುಲ್ ಪೇಮೆಂಟ್ ಮಾಡ್ಯಾರ. ಓಕೆ, 20,000 ಪ್ರಿಫರೆನ್ಸ್ ಶೇರ್ಸ್ ಇಂಟು ₹10 ಅಂದ್ರೆ 2 lakh ಆಯ್ತು. ಓಕೆ, ಇನ್ನ 6 lakh ಪ್ಲಸ್ 2 lakh ಅಂದ್ರೆ ಎಷ್ಟಾಯ್ತ್ರಿ? 6 lakh rupees ಆಯ್ತು. 4 lakh ಪ್ಲಸ್ 2 lakh ಅಂದ್ರೆ ಎಷ್ಟಾಯ್ತ್ರಿ? 6 lakh rupees ಆಯ್ತು. 4 lakh ಪ್ಲಸ್ 2 lakh ಅಂದ್ರೆ 6 lakh rupees ಆಯ್ತು. ಇನ್ನು ಕಾಲ್ಸ್ ಅನ್ಪೇಡ್ ಕೊಟ್ಟ ನೋಡ್ರಿ. ಕಾಲ್ಸ್ ಲೆಸ್ ಕಾಲ್ಸ್ ಅನ್ಪೇಡ್ ಅನ್ನ ಮಾಡ್ಕೋಬೇಕು. ಕಾಲ್ಸ್ ಅನ್ಪೇಡ್ ಎಷ್ಟದಪ್ಪ ಅಂದ್ರೆ ₹15,000 ಅದ, ಲೆಸ್ ಮಾಡ್ಕೋರಿ. ಲೆಸ್ ಕಾಲ್ಸ್ ಅನ್ಪೇಡ್ ಎಷ್ಟಾದ್ರೆ ₹15,000 ಅದ, ಲೆಸ್ ಮಾಡ್ಕೋರಿ. ಆನ್ಸರ್ ಎಟ್ ಬತ್ರಿ? 5,85,000. ಇನ್ನ ಆಡ್ ಫಾರ್ಫಿಟೆಡ್ ಶೇರ್ಸ್ ಅಮೌಂಟ್ ಅನ್ನ ಆಡ್ ಮಾಡ್ಕೋರಿ. ಓಕೆ, ಫಾರ್ಫಿಟೆಡ್ ಶೇರ್ಸ್ ಅಮೌಂಟ್ ಅನ್ನ ಆಡ್ ಮಾಡ್ಕೋರಿ. ಅಂದ್ರೆ ಎಷ್ಟು ಬರ್ತದೆ? ಎಷ್ಟಾದ್ರೆ ಆನ್ಸರ್ ಇಲ್ಲಿ ಕ್ವಶನ್ ದಾಗ ಕೊಟ್ಟಿರ್ತಕ್ಕಂಥದ್ದು ₹10,000 ಅದ, ಆಡ್ ಮಾಡ್ಕೋರಿ. ಓಕೆ, 5,85,000 ಪ್ಲಸ್ ಫಾರ್ಫಿಟೆಡ್ ಶೇರ್ಸ್ ಅಮೌಂಟ್ 10,000 ಎಷ್ಟು ಬರ್ತಾರ ಆನ್ಸರ್? 5,95,000. ನೋಡ್ರಿ, ಪೇಡ್ ಅಪ್ ಶೇರ್ ಕ್ಯಾಪಿಟಲ್ ಎಷ್ಟು ಬರ್ತ್ರಿ? ಟೋಟಲ್ 5,95,000 ₹5,95,000. ಓಕೆ, ಈ ರೀತಿಯಾಗಿ ನಾವೇನ್ ಮಾಡಿಯಪ್ಪ ಅಂದ್ರೆ 5 ಮಾರ್ಕ್ಸ್ ಕೇಳಿರ್ತಕ್ಕಂಥ ಕ್ವಶನ್ ಪೇಪರ್ ಅನ್ನ, ಆ ಕ್ವಶನ್ ಅನ್ನ ನಾವೇನ್ ಮಾಡಿಯಪ್ಪ ಅಂದ್ರೆ ಕಂಪನಿ ಫೈನಲ್ ಅಕೌಂಟ್ ಮೇಲೆ ನಾವು ಬಿಡಿಸಿದ್ದೇವೆ. ಓಕೆ, ಫೈನಲ್ ಅಕೌಂಟ್ಸ್ ಆಫ್ ಕಂಪನಿ ಒಳಗೆ ಏನ್ ಮಾಡಿದಾನಂದ್ರೆ ನೋಟ್ ಅನ್ನ ಪ್ರಿಪೇರ್ ಮಾಡತ್ತೇಳ. ಅಂದ್ರೆ ಶೇರ್ ಕ್ಯಾಪಿಟಲ್ ಬಗ್ಗೆ ನೋಟ್ ಅನ್ನ ಪ್ರಿಪೇರ್ ಮಾಡತ್ತೇಳ. ಅದಕ್ಕೆ ಇಲ್ಲಿ ನಾವು ನೋಟ್ ಅನ್ನ ಪ್ರಿಪೇರ್ ಮಾಡಿದ್ದೀವಿ. ಓಕೆ, ಈ ರೀತಿಯಾಗಿ ನಾವು ಪ್ರಾಬ್ಲಮ್ ಅನ್ನ ಬಿಡಿಸ್ಬೇಕು. ಓಕೆ, ದಯವಿಟ್ಟು ಯಾರು ಈ ವಿಡಿಯೋನ ಲೈಕ್ ಮಾಡಿಲ್ಲ ದಯವಿಟ್ಟು ಲೈಕ್ ಮಾಡಿ. ಅದೇ ರೀತಿಯಾಗಿ ನಿಮ್ಮ ಎಲ್ಲ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿ.
ಓಕೆ, ನಿಮ್ಮ ಅಭಿಪ್ರಾಯ ಮತ್ತು ನಿಮ್ಮ ಸಲಹೆ ಸೂಚನೆಗಳನ್ನು ಕೆಳಗಡೆ ಕೊಟ್ಟಿರ್ತಕ್ಕಂಥ ಕಮೆಂಟ್ ಬಾಕ್ಸ್ನಲ್ಲಿ ಬರಿಬೇಕಂತೇಳಿ ತಿಳ್ಕೊತಾ ಇದ್ದೀನಿ. ನನ್ನ ವಾಟ್ಸಪ್ ನಂಬರ್ 9986529073. ಯಾರು ನಮ್ಮ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗ್ಬೇಕಂದ್ರೆ ಈ ನಂಬರ್ಗೆ ಹಾಯ್ ಅಂತೇಳಿ ಮೆಸೇಜನ್ನು ಕಳಿಸ್ರಿ. ಅವರಿಗೆ ನಾನು ವಾಟ್ಸಪ್ ಗ್ರೂಪ್ನಲ್ಲಿ ಜಾಯ್ನ್ ಅನ್ನು ಮಾಡ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ಕ್ಲಾಸ್.